ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಹಾಗೆ ಬೇರೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಕಥೆ ಕೇಳೋಕ್ಕೆ ನೋಡೋಕ್ಕೆ ಇಂಟ್ರೆಸ್ಟ್ ಇರೋರಿಗೂ ನೀವು ಹೇಳಿ ಸಜೆಸ್ಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಪ್ಲೀಸ್. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಗಂಭೀರವಾದ ಸ್ವರ ಮೊಳಗಿತು. ಟೆಸ್ಟ್ ರಿಸಲ್ಟ್ ತಂದಿದ್ದೀನಿ ಇವತ್ತು. ಕ್ಲಾಸ್ ಟಾಪರ್ ಯಾರು ಗೊತ್ತಾ? ಪ್ರಾರ್ಥನಾ. ಕಕ್ಕಾಬಿಕ್ಕಿಯಾದಳು ಪ್ರಾರ್ಥನಾ. ಎಸ್ ಪ್ರಾರ್ಥನಾ. ನಿಧಾನಕ್ಕೆ ತಲೆ ಎತ್ತದೆಯೇ ಎದ್ದು ನಿಂತಳು. ವೆರಿ ಗುಡ್ ಪ್ರಾರ್ಥನಾ, ಪ್ರೌಡ್ ಆಫ್ ಯು. ನೋಡಿ, ಪ್ರಾರ್ಥನಾ ಹಳ್ಳಿಯಲ್ಲಿ ಓದಿ ಇಲ್ಲಿ ಮೆರಿಟ್ ಸೀಟ್ ಗಿಟ್ಟಿಸಿಕೊಂಡಿದ್ದೇ ಖುಷಿ ಎನಿಸುತ್ತೆ ನನಗೆ. ಆದರೆ ಈಗ ಇಲ್ಲಿ ಕಾಲೇಜು ಮುಗಿದ ನಂತರ ಕೆಲಸ ಮಾಡಿಕೊಂಡು ಇಷ್ಟೊಳ್ಳೆ ರಿಸಲ್ಟ್ ತೆಗೆದಿರೋದು ಇನ್ನೂ ಖುಷಿಯ ವಿಚಾರ. ಶಾಂಭವಿಗಂತೂ ಮೈಯೆಲ್ಲ ಉರಿಯಿತು. ಈ ಗುಗ್ಗು ಟಾಪರಾ? ಛೇ, ಬೇರೆ ಯಾರಾಗಿದ್ದರೂ ಪರವಾಗಿರಲಿಲ್ಲ. ಆದರೆ ಮನಸ್ಸಿನಲ್ಲೇ ಕೆಂಡ ಕಾರುತ್ತಿದ್ದಳು. ಎಲ್ಲೋಗ್ತಾಳೆ? ಒಂದಿನ ಇವಳಿಗೆ ಬುದ್ಧಿ ಕಲಿಸ್ತೀನಿ. ಹಲ್ಲು ಕಡಿದಳು. ಮಮತಾ ಖುಷಿಯಿಂದ ಪ್ರಾರ್ಥನಾಳ ಹೆಗಲೂ ಬಳಸಿದಳು. ಕಂಗ್ರಾಟ್ಸ್ ಪಾರಿ, ಪಿಸುಗುಟ್ಟಿದಳು. ಕೀಪ್ ಇಟ್ ಅಪ್ ಪ್ರಾರ್ಥನಾ, ಅವಳನ್ನೇ ನೋಡುತ್ತಾ ಹೇಳಿದ. ಈಗ ಅನಿವಾರ್ಯವಾಗಿ ಅವನ ಕಡೆಗೆ ನೋಡಲೇಬೇಕಾಯಿತು ಅವಳಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅವನ ಮುಖ ನೋಡಿದಳು. ಇನ್ನೂ ಅವಳ ಮೇಲೇ ಇತ್ತವನ ನೋಟ. ಮುಗುಳ್ನಗುತ್ತಿದ್ದ. ಮಿಂಚು ಸೋಕಿದಂತಾಯಿತು ಅವಳಿಗೆ. ತಟ್ಟನೆ ದೃಷ್ಟಿ ಬದಲಿಸಿ ಕುಳಿತು ಬಿಟ್ಟಳು. ಉಳಿದವರು ಕೂಡ ಬಹುತೇಕರು ಚೆನ್ನಾಗಿ ಬರೆದಿದ್ದೀರಾ, ಇನ್ನೂ ಇಂಪ್ರೂವ್ ಆಗಬೇಕು. ಓಕೆ, ನೆಕ್ಸ್ಟ್ ಕ್ಲಾಸ್ ಯಾರ್ದು? ಮೇಘನಾ ಮೇಡಮ್ದು ಸರ್. ಓಕೆ, ಅವರು ಬರ್ತಾರೆ. ಹೊರಟ ಶರಶ್ಚಂದ್ರ. ಸಮಾಧಾನದ ಉಸಿರು ಬಿಟ್ಟಳು ಪ್ರಾರ್ಥನಾ. ಆವಯ್ಯ ಪ್ರೊಫೆಸರ್ ನಿಜವಾಗ್ಲೂ ನನ್ನೇ ನೋಡ್ತಾವ್ರಾ? ಅವರನ್ನು ನೋಡಿದರೆ ಹೆಂಗೆಂಗೋ ಆಯ್ತದೆ ನನಗೆ. ಏನಾಯ್ತದೋ ನನಗೆ ಗೊತ್ತಾಗಕ್ಕಿಲ್ಲ. ಅವರ ನಗು ಎಂಥವರನ್ನು ಮೋಡಿ ಮಾಡಿಬಿಡ್ತದೆ ಅಂತಾರಲ್ಲ ಹುಡುಗಿರು, ದಿಟ್ವೇ ಅದು. ಕನ್ನಡಕ ಹಾಕಿದ ಆ ಜೇನು ಕಣ್ಗಳ ತೀಕ್ಷ್ಣ ನೋಟ, ಟ್ರಿಮ್ ಮಾಡಿದ್ದ ಗಡ್ಡ ಮೀಸೆ, ಗಂಭೀರ ಮುಖದಲ್ಲಿ ಮೋಹಕ ಮಂದಹಾಸ. ಅಬ್ಬಾ, ಬೆವರಿ ಹೋದಳು ಪ್ರಾರ್ಥನಾ. ಏನಾಗ್ತಾಯಿತೆ? ತಲೆ ಕೊಡವಿದವಳು ಭಯದಿಂದ ಕುಳಿತು ಬಿಟ್ಟಳು. ಆದರೂ ನಗ್ತಿದ್ರೆ ಏಟೊಂದು ಚಂದಾಗವ್ರಲ್ಲ ನಮ್ಮ ಸರ್ರು. ಥತ್, ಏನೇನೋ ಯೋಚಿಸಬಾರ್ದು ಪ್ರಾರ್ಥನಾ. ತನ್ನ ತಲೆಗೆ ತಾನೇ ಮೊಟಕಿಕೊಂಡಳು. ಮಮತಾ ಇವಳನ್ನೇ ಗಮನಿಸುತ್ತಿದ್ದಳು. ಏನಾಯ್ತೆ ನಿಂಗೆ ಪಾರಿ? ಈಟೊಂದು ಖುಷಿ ವಿಚಾರ ಹೇಳವ್ರೆ ಸರ್ರು. ನೀನೇನು ಒಳ್ಳೆ ಗರ ಬಡ್ದವ್ರಂಗೆ ಕೂತಿದ್ದಿ? ತಲೆಗೆ ಬೇರೆ ಹೊಡ್ಕೋತಿದ್ದಿ? ಯಾಕಿಷ್ಟೊಂದು ಬೆವರ್ತಿದ್ದಿ? ಅವಳನ್ನೇ ನೋಡುತ್ತಾ ಕೇಳಿದಳು. ಏನಿಲ್ಲ ಮಮ್ಮಿ, ಏನೋ ಹಾಗೆ ಯೋಚಿಸ್ತಿದ್ದೆ. ಮುಖದ ಮೇಲಿನ ಬೆವರೊರೆಸಿಕೊಂಡಳು. ಅದ್ಬಿಡು, ಕಾಲೇಜ್ ಮುಗಿದ ಮೇಲೆ ಅನಾಥಾಶ್ರಮಕ್ಕೆ ಹೋಗ್ಬರೋಣ ಅನ್ಕೊಂಡಿದ್ವಲ್ಲ, ಎಲ್ಲಿದ್ದ ಅದು ಹತ್ರಕ್ಕೆ ಅನಾಥಾಶ್ರಮ? ನಾನು ನಮ್ಮ ರೂಮ್ಮೇಟ್ ಅವರಲ್ಲ, ಅವ್ರನ್ನ ಕೇಳಿವ್ನಿ. ಇಲ್ಲೇ ನಂದನ ಅನಾಥಾಶ್ರಮ ಅಂತ ಅದಂತೆ, ಅಲ್ಲಿಗೆ ಹೋಗ್ಬರೋಣ ಪಾರಿ. ಹೌದಾ, ಸರಿ ಮಮ್ಮಿ. ನಾನೆಂಗೂ ಕೆಲ್ಸಕ್ಕೆ ರಜಾ ಹಾಕಿವ್ನಲ್ಲ, ಕಾಲೇಜ್ ಮುಗಿದ ತಕ್ಷಣ ಹೊರಟ್ಬಿಡೋಣ. ಮೇಘನಾ ಕ್ಲಾಸ್ನತ್ತ ಬಂದಿದ್ದಳು. ಅವಳಿಗೆ ಶರಶ್ಚಂದ್ರ ಸಿಗುತ್ತಲೇ ಇರಲಿಲ್ಲ. ಸಿಕ್ಕರೂ ಮುಖ ತಿರುಗಿಸಿ ಹಾಗೆ ಹೋಗಿಬಿಡುತ್ತಿದ್ದ. ತಾನೇ ಮೇಲೆ ಬಿದ್ದು ಮಾತನಾಡಿಸಿದರೂ ಕೇಳಿದ್ದಕ್ಕಷ್ಟೇ ಉತ್ತರಿಸಿ ಸುಮ್ಮನಾಗುತ್ತಿದ್ದ. ಇದು ಅವಳಿಗೆ ನುಂಗಲಾರದ ತುತ್ತಾಗಿತ್ತು. ಆದರೂ ಅವಳ ಪ್ರಯತ್ನ ಜಾರಿಯಲ್ಲಿತ್ತು. ನೋಡೋಣ, ಇಲ್ಲೇ ಇರ್ತೀನಲ್ಲ, ಎಲ್ಲೋಗ್ತಾನೆ? ಸಿಕ್ಕೇ ಸಿಗ್ತಾನೆ. ಆದರೂ ಒಮ್ಮೊಮ್ಮೆ ಅವಳಿಗೆ ಅನಿಸುವುದುಂಟು, ಅವನ ಜೀವನದಲ್ಲಿ ಬೇರೊಬ್ಬಳು ಬಂದಿರಬಹುದಲ್ಲ. ಯಾರಿಗೆ ಗೊತ್ತು? ಅವನೇ ಹೇಳಿದ ಹಾಗೆ 8 ವರ್ಷ ಕಡಿಮೆ ಅವಧಿಯೇನಲ್ಲ. ಯಾರನ್ನು ಕೇಳೋದು? ಅವನಿಗೆ ಒಬ್ಬಳು ತಂಗಿ ಇದ್ದಾಳೆ ಎಂದು ಕೇಳಿದ್ದೀನಿ. ಎಲ್ಲಿದ್ದಾಳೋ ಅವಳಿಗೆ ತಿಳಿದಿರುತ್ತದೆ. ನನಗೆ ತಿಳಿದಿರುವ ಹಾಗೆ ಅವನ ಜೀವನದಲ್ಲಿ ನಾನು ಬಿಟ್ಟು ಹೋದ ಮೇಲೆ ಯಾರೂ ಬಂದಿಲ್ಲ. ಆದರೂ ನೋಡೋಣ. ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾಳೆ. ಕ್ಲಾಸ್ ಮುಗಿದ ತಕ್ಷಣ ಹೊರಟರು ಗೆಳತಿಯರಿಬ್ಬರು. ಪ್ರಾರ್ಥನಾ ಮಕ್ಕಳಿಗಾಗಿ ಹಣ್ಣು ಸ್ವೀಟ್ಸ್ ತೆಗೆದುಕೊಂಡಿದ್ದಳು ಹತ್ತಿರದ ಅಂಗಡಿಗಳಿಂದ, ತನ್ನ ಕೈಲಾದಷ್ಟು. ಮಮ್ಮಿ, ನಮ್ಮ ಕೈಲಾದಷ್ಟು ನಾವು ಕೊಟ್ಟರೆ ಏನೂ ಅಂದ್ಕೊಳ್ಳೋಕ್ಕಿಲ್ಲ ಅಲ್ವಾ ಅವರು? ಎಂಥದ್ದು ಇಲ್ಲ ಪಾರಿ, ಅದು ಅನಾಥಾಶ್ರಮ. ಅಲ್ಲಿ ಬರೋರು ನಮ್ಮಂಗೆ ಕೈಲಾದ ಸಹಾಯ ಮಾಡ್ತಾರಷ್ಟೇ. ಬಾ ಆಟೋ ಮಾಡಿಸ್ಕೊಂಡು ಹೋಗೋಣ. ಇಬ್ಬರೂ ಆಟೋ ಏರಿದರು. ನಂದನ ಅನಾಥಾಶ್ರಮ. ಹೆಸರಿಗೆ ತಕ್ಕ ಹಾಗೆ ನಂದನವನದ ಹಾಗೆಯೇ ಇದೆ. ನೋಡಿ ಖುಷಿಯಿಂದ ಕಣ್ಣರಳಿಸಿದಳು ಪ್ರಾರ್ಥನಾ. ಸುತ್ತಲೂ ಹಚ್ಚ ಹಸಿರಿನ ವಾತಾವರಣ, ವಿಶಾಲವಾದ ಜಾಗ, ಅದರ ಮಧ್ಯೆ ತಲೆ ಎತ್ತಿದೆ ಸುಂದರವಾದ ಅನಾಥಾಶ್ರಮದ ಕಟ್ಟಡ.
ಪುಟ್ಟ ಪುಟ್ಟ ಮಕ್ಕಳು ಆಗ ತಾನೇ ಸ್ಕೂಲ್ ಮುಗಿಸಿಕೊಂಡು ಬರುತ್ತಿದ್ದರು. ಬ್ಯಾಗ್ ಹೆಗಲಿಗೇರಿಸಿಕೊಂಡು ಕುಣಿಯುತ್ತಾ ಅವರದೇ ಲೋಕದಲ್ಲಿ ಆಟವಾಡುತ್ತಿದ್ದರು. ನೋಡು ಮಮ್ಮಿ, ಅದಕ್ಕೆ ಮಕ್ಕಳು ದೇವ್ರಂಗೆ ಅನ್ನೋದು. ಪಾಪ ಅವಕ್ಕೆ ಯಾವ ಯೋಚನೆನೂ ಇಲ್ಲ, ಕಪಟ ಇಲ್ದಿರೋ ಮನಸ್ಸು. ನಮ್ಗ್ಯಾರೂ ಇಲ್ಲ, ನಾವು ಅನಾಥರು ಅನ್ನೋದು ತಿಳಿದಿರೋ ವಯಸ್ಸು. ಕಣ್ತುಂಬಿಕೊಂಡಳು ಪ್ರಾರ್ಥನಾ. ದೇವರು ಎಷ್ಟು ಕ್ರೂರಿ ಅನ್ನಿಸ್ತದೆ ಒಂದೊಂದು ಸಲ ಅಲ್ವಾ? ಬೇಜಾರಾಯ್ತದೆ ಪಾರಿ, ಏನು ಮಾಡೋಕ್ಕಾಯ್ತದೆ ಹೇಳು? ಅವರು ಪಡ್ಕ ಬಂದಿರೋದು ಅಷ್ಟೇಯ. ಬಾ ಒಳಿಕೋಗಿ ದೊಡ್ಡವ್ರು ಯಾರವರೋ ನೋಡೋಣ. ಒಳ ನಡೆದರು. ಒಳ ಬಂದ ಹುಡುಗಿಯರನ್ನು ಕಂಡ ಶಾರದಮ್ಮ, ಯಾರಮ್ಮ ನೀವು? ಯಾರನ್ನ ನೋಡಬೇಕಿತ್ತು? ಅಮ್ಮ, ನಾನು ಪ್ರಾರ್ಥನಾ, ಮತ್ತಿವಳು ನನ್ನ ಗೆಳತಿ ಮಮತಾ. ನಾವು ಇಲ್ಲಿ ನೋಡಿ, ಇವನ್ನೆಲ್ಲ ನಿಮ್ಮ ಆಶ್ರಮದ ಮಕ್ಕಳಿಗೆ ಕೊಂಡ್ಕೊಬಂದಿರೋದು. ಪಟಪಟನೆ ಕಣ್ಣಗಲಿಸಿ ಹೇಳಿದಳು ಪ್ರಾರ್ಥನಾ. ಅವಳ ಮಾತು ಕೇಳಿ ಮುಗುಳ್ನಕ್ಕರು ಶಾರದಮ್ಮ. ಕೊಡೋರಂತೆ, ಮಕ್ಕಳೆಲ್ಲ ಬರಲಿ, ಅಲ್ಲಿ ತನಕ ನಮ್ಮ ಆಶ್ರಮನ ನೋಡಿ. ನಿಮಗೆ ಮನಸ್ಸಿದ್ರೆ, ಇಲ್ಲಾಂದರೆ ಇಲ್ಲೇ ಕೂತಿರಿ. ಅಯ್ಯೋ ಅಮ್ಮ, ನನಗೂ ಇಷ್ಟ ಐತೆ ಆಶ್ರಮ ನೋಡೋಕ್ಕೆ. ಬನ್ನಿ. ಒಂದು ಆಫೀಸ್ ರೂಮಿನಂಥ ಕೋಣೆಯೊಳಗೆ ಕರೆದುಕೊಂಡು ಹೋದರು ಅವರನ್ನು ಶಾರದಮ್ಮ. ಮೊದಲು ನಮ್ಮ ಆಶ್ರಮದ ನಮ್ಮನ್ನೆಲ್ಲ ದೇವರನ್ನು ನೋಡಿ, ಆಮೇಲೆ ಆಶ್ರಮ ನೋಡಿ. ಗಂಧದ ಹಾರ ಹಾಕಿರುವ ಲಕ್ಷಣವಾದ ಹೆಣ್ಣು ಇರುವ ಒಂದು ಆಳೆತ್ತರದ ಫೋಟೋ ಮುಂದೆ ನಿಂತು ಭಾವುಕರಾದರು ಶಾರದಮ್ಮ. ಇವರೇ ಈ ಆಶ್ರಮದ ದೇವತೆ, ಇದರ ಸಂಸ್ಥಾಪಕರು, ನಮ್ಮೆಲ್ಲರ ಅನ್ನದಾತರು, ಶರಾವತಿ ಅಮ್ಮ. ಪ್ರಾರ್ಥನಾಳ ಕಣ್ಣು ಆಶ್ಚರ್ಯದಿಂದ ಊರಗಲವಾಯಿತು. ಆ ಫೋಟೋದ ಪಕ್ಕದಲ್ಲಿದ್ದ ಫೋಟೋ ನೋಡಿ. ಅಮ್ಮ, ಇವರ ಫೋಟೋ ಯಾಕಿಲ್ಲಿದೆ? ಶಾರದಮ್ಮನವರನ್ನು ಕೇಳಿದಳು ಪ್ರಾರ್ಥನಾ. ಆ ಫೋಟೋದ ಪಕ್ಕದಲ್ಲಿದ್ದ ಫೋಟೋ ನೋಡಿ ಆಶ್ಚರ್ಯದಿಂದ, ಅಮ್ಮ, ಈ ಫೋಟೋ ಯಾಕೆ ಇಲ್ಲಿದೆ? ಶರಾವತಮ್ಮನವರ ಫೋಟೋದ ಪಕ್ಕದಲ್ಲಿಯೇ ಶರಶ್ಚಂದ್ರನ ಸುಂದರವಾದ ಆಳೆತ್ತರದ ಫೋಟೋ ವಿರಾಜಮಾನವಾಗಿತ್ತು. ಅದನ್ನೇ ನೋಡಿ ಆಶ್ಚರ್ಯದಿಂದ ಕಣ್ಣರಳಿಸಿದ್ದಳು ಪ್ರಾರ್ಥನಾ. ಇವರೇ ಅಮ್ಮ ನಮಗೆ ಈಗ ಅನ್ನ ಕೊಡುವ ಧಣಿ, ಶರಾವತಮ್ಮನವರ ಮಗ ಶರಶ್ಚಂದ್ರ ಅಂತ. ತುಂಬ ಒಳ್ಳೆಯ ಮನಸ್ಸಿರುವ ಹುಡುಗ. ಬೇಕಾದಷ್ಟು ಆಸ್ತಿ ಇದ್ದರೂ ಯಾವುದೇ ಜಂಬವಿಲ್ಲ. ಕೈಲಾದಷ್ಟು ಸಮಾಜ ಸೇವೆ ಮಾಡ್ತಾನೆ. ಬಡಬಗ್ಗರಿಗೆ ತನ್ನ ಹತ್ತಿರ ಆಗುವಷ್ಟು ಸಹಾಯ ಮಾಡ್ತಾನೆ. ಅಮ್ಮನ ಹಾಗೆಯೇ ಮಗ. ಅವನ ಜೀವನದಲ್ಲಿ ಅವಳು ಏನೋ ಹೊರಟವರು ಅರ್ಧದಲ್ಲಿಯೇ ಎಚ್ಚೆತ್ತುಕೊಂಡು ಕಣ್ಣೀರು ಒರೆಸಿಕೊಂಡರು ಶಾರದಮ್ಮ. ಪ್ರಾರ್ಥನಾಗೆ ಆಶ್ಚರ್ಯದ ಜೊತೆಗೆ ಹೇಳಲಾರದಷ್ಟು ಖುಷಿಯಾಯಿತು. ಶ್ರೀಮಂತಿಕೆಯ ಜೊತೆಗೆ ಒಳ್ಳೆಯ ಮನಸ್ಸೂ ಇರುವುದು ತೀರಾ ವಿರಳ. ನಮ್ಮ ಪ್ರೊಫೆಸರ್ಗೆ ಅವೆರಡೂ ಇವೆ. ದಿಟ್ವಾಗ್ಲೂ ನಮ್ಮ ಸರ್ರು ತುಂಬ ಒಳ್ಳೆಯವರು ಅಲ್ವಾ ಮಮ್ಮಿ? ನಿಜ ಕಣೆ ಪಾರಿ, ನಾವಂದ್ಕೊಂಡಿರೋದಕ್ಕಿಂತಲೂ ತುಂಬ ಒಳ್ಳೆಯವರು ಆವಯ್ಯ. ಒಂದು ನಿಮಿಷ ಅಮ್ಮ, ಈ ಫೋಟೋದಲ್ಲಿರೋರು ಈಗ ಇಲ್ವಾ? ಹಾರ ಯಾಕೆ ಹಾಕಿದೆ? ನಿಟ್ಟುಸಿರಿಟ್ಟರು ಶಾರದಮ್ಮ. ನಮ್ಮನ್ನೆಲ್ಲ ಬಿಟ್ಟು ಬಾರದ ಊರಿಗೆ ಹೋಗಿದ್ದಾರಮ್ಮ ಅವರು. ಪ್ರಾರ್ಥನಾಳ ಮನಸ್ಸು ಭಾರವಾಯಿತು. ಆ ಘಟನೆಯೊಂದು ಚಂದ್ರು ಜೀವನದಲ್ಲಿ ನಡೆದಿಲ್ಲ ಅಂದಿದ್ದಿದ್ರೆ ಇವತ್ತು ಇವರು ನಮ್ಮ ಜೊತೆಗೇ ಇರೋರು. ನಮಗೆ ಋಣ ಇರೋದಿಷ್ಟೇ. ಯಾಕಮ್ಮ, ಏನಾಯಿತು? ಎಚ್ಚೆತ್ತುಕೊಂಡವರು, ಏನಿಲ್ಲ ಅಮ್ಮ. ಸರಿ, ಮಕ್ಕಳೆಲ್ಲ ಬಂದಿರ್ಬೋದು, ಹೊರಗಡೆ ಆಟ ಆಡ್ತಿರ್ತಾರೆ. ನೀವೋಗಿ ಅದೇನು ತಂದಿದ್ದೀರೋ ಕೊಡಿ ಹೋಗಿ. ಹೀಗೆ ಹಿಂದೆ ಒಂದು ಮೈದಾನ ಇದೆ, ಅಲ್ಲಿರ್ತಾರೆ ಮಕ್ಕಳು, ಹೋಗ್ರಮ್ಮ. ಶರಶ್ಚಂದ್ರನ ಕಾರು ಅನಾಥಾಶ್ರಮ ಪ್ರವೇಶಿಸಿತು. ಸುತ್ತಲೂ ನೋಡಿದವನ ನೋಟ ಒಂದು ಕಡೆ ಸ್ಥಿರವಾಯಿತು. ಕಣ್ಣರಳಿತು. ನಂಬಿಕೆ ಬರಲಿಲ್ಲ. ಮತ್ತೆ ಮತ್ತೆ ನೋಡಿದ. ಪ್ರಾರ್ಥನಾ, ಇವಳು ಇಲ್ಲಿ? ಅವನಿಗೆ ಅರಿವಿಲ್ಲದೆಯೇ ಅವಳತ್ತ ನಡೆದಿದ್ದ ಶರಶ್ಚಂದ್ರ ಅವಳಿಗೆ ಮರೆಯಾಗಿ ಒಂದು ಮರದ ಹಿಂದೆ ನಿಂತ. ಬೆಳಗಿನ ಅದೇ ಅಲಂಕಾರದಲ್ಲಿದ್ದಾಳೆ ಪ್ರಾರ್ಥನಾ. ದಾವಣಿಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಪುಟ್ಟ ಮಕ್ಕಳ ಜೊತೆ ಆಡುತ್ತಿದ್ದಾಳೆ. ಅವಳಿಂದ ನೋಟ ಸರಿಸಲು ಸಾಧ್ಯವಾಗಲಿಲ್ಲ. ತನ್ಮಯನಾಗಿ ನೋಡುತ್ತಿದ್ದಾನೆ. ಸ್ವಲ್ಪ ಹೊತ್ತು ಆಡಿದವಳು ಮಮತಾಳನ್ನು ಕರೆದು ಮಕ್ಕಳಿಗೆ ತಾನು ತಂದಿದ್ದ ತಿಂಡಿಗಳನ್ನು ಹಂಚಿ ಮಕ್ಕಳು ಖುಷಿಯಿಂದ ತಿನ್ನುತ್ತಿರುವುದನ್ನೇ ನೋಡುತ್ತಾ ಒಂದು ಕಡೆ ಕುಳಿತಳು. ಮಮತಾ ಕೂಡ. ಮಮ್ಮಿ, ದೇವರು ಯಾಕಿಷ್ಟು ಕ್ರೂರಿಯೋ ಅನ್ನಿಸ್ತದೆ ಒಂದೊಂದು ಸಲ ಕಣೆ. ನೋಡು ಆ ಮಕ್ಕಳನ್ನ, ಏನೂ ತಿಳಿದ ಮಕ್ಕಳವು ಎಷ್ಟು ಖುಷಿಯಾಗವ್ರೆ. ಅಮ್ಮ ಅಪ್ಪ ಯಾರೂ ಇಲ್ಲ ಪಾಪ, ನಮ್ಗ್ಯಾರೂ ಇಲ್ಲ, ಅನಾಥರು ನಾವು ಅಂತವ ಈಗ ತಿಳಿಯಾಕಿಲ್ಲ ಅವಕ್ಕೆ. ಇದೇ ನಮ್ಮನ್ನೇ ಅನ್ಕೊಬಿಟ್ಟವೆ. ಆದರೆ ಈ ಪ್ರಪಂಚ, ಸಮಾಜ ಇವರನ್ನು ಅನಾಥ ಅಂತನೇ ಹೇಳೋದು ಮುಂದೊಂದು ದಿನ ಕಣೆ. ನಾನು ಅನುಭವಿಸಿದವಳೇ ಅಲ್ವಾ. ಎಲ್ಲ ಇದ್ದು ಯಾರೂ ಇಲ್ದಂಗೆ ಬೆಳೆದಿದ್ದು ನಾನು. ಯಾರೆಲ್ದಿದ್ರೂ ಪರವಾಗಿಲ್ಲ ಮಮ್ಮಿ, ಅಮ್ಮ ಇರಬೇಕು. ಕೇಳುತ್ತಿದ್ದ ಶರಶ್ಚಂದ್ರನಿಗೂ ಸಂಕಟವಾಯಿತು. ಆದರೂ ಸರಿಯಲಿಲ್ಲ ಅಲ್ಲಿಂದ. ನೋಡುತ್ತಲೇ ಇದ್ದ, ಕೇಳುತ್ತಲೇ ಇದ್ದ.
ನಿಂಗೆ ಗೊತ್ತಾ ಮಮ್ಮಿ, ನಾನು ಚಿಕ್ಕವಳಿರೋವಾಗ ಚಿಕ್ಕಮ್ಮನನ್ನೇ ಅಮ್ಮ ಅನ್ಕೊಂಬಿಟ್ಟಿದ್ದೆ. ಅವರು ಬೈಯೋವಾಗೆಲ್ಲ ಯಾಕೆ ನಮ್ಮಮ್ಮ ನನ್ನ ಪ್ರೀತಿ ಮಾಡೋಕ್ಕಿಲ್ಲ, ಎಲ್ಲರ ಅಮ್ಮನ ಹಾಗೆ ಸಹನಾನ ಮಾತ್ರ ಮುದ್ದು ಮಾಡ್ತಾರೆ ಅನ್ಕೋತಿದ್ದೆ. ಚಿಕ್ಕವಳಲ್ವಾ, ಗೊತ್ತಾಯ್ತಿರ್ಲಿಲ್ಲ. ನೀನು ತಬ್ಲಿ, ತಾಯಿಲ್ದಿರೋಳು, ದರಿದ್ರ, ಹುಟ್ತಾನೆ ತಾಯಿ ನುಂಗ್ಕೊಂಡವಳು, ಹೀಗೆ ದಿನಾ ಬೈಯೋರು. ಆವಾಗೇನು ತಬ್ಲಿ ಅಂದ್ರೇನು ಅಂತಾನೇ ಗೊತ್ತಾಯ್ತಾ ಇರಲಿಲ್ಲ. ಆಮೇಲೆ ಅರ್ಥ ಆಯ್ತು, ತಾಯಿ ಇಲ್ದಿರೋ ತಬ್ಲಿ ನಾನು ಅಂತವ. ಶಾಲೆಯಲ್ಲೂ ಅನ್ನೋರಲ್ಲ, ಹೆಣ್ಮಗು ಅಲ್ವಾ, ಅಮ್ಮ ಎಷ್ಟು ಮುಖ್ಯ ನಮಗೆ ನಿಂಗೆ ಗೊತ್ತೈತಲ್ಲ. ನಾನು ಯಾರ ಪ್ರೀತಿನ ಬಯಸೋಕ್ಕೂ ಯೋಗ್ಯತೆ ಇಲ್ದವಳು ಅನ್ನಿಸ್ಬಿಡ್ತದೆ ನನಗೆ ಮಮ್ಮಿ. ಬಯಸಿದ್ರೂ ಅದ್ಯಾವುದೂ ನಂಗೆ ಸಿಗಾಕಿಲ್ಲ. ನಾನು ಅಷ್ಟು ದುರಾದೃಷ್ಟವಂತೆ. ಕಣ್ಣೀರು ಒರೆಸಿಕೊಂಡು ವಿಷಾದದ ನಗು ನಕ್ಕಳು ಪ್ರಾರ್ಥನಾ. ಶರಶ್ಚಂದ್ರನ ಕಣ್ಣುಗಳು ತುಂಬಿದವು. ಹೃದಯವನ್ನು ಹಿಂಡಿದಂಥ ನೋವು. ಯಾವ ಜನ್ಮದ ಪುಣ್ಯನೋ ಕಾಣೆ, ನೀನು ನಿಮ್ಮಮ್ಮ ಅಪ್ಪ ನಂಗೆ ಸಿಕ್ಕಿರೋದು. ಇಲ್ಲಾಂದಿದ್ರೆ ನಾನು ಕಣ್ತುಂಬಿಕೊಂಡಳು. ಏ ಸುಮ್ಕಿರು ಪಾರಿ, ಇವತ್ತು ನಿಮ್ಮಮ್ಮನ ದಿನಕಾರ್ಯ. ಹಾಗೆಲ್ಲ ಆತ್ರೆ ಮ್ಯಾಲಿರೋ ಅವರು ಬ್ಯಾಸರ ಪಟ್ಕೊಳಕ್ಕಿಲ್ವಾ? ಪಟಪಟನೆ ಕಣ್ಣೀರು ತೊಡೆದುಕೊಂಡು ನಕ್ಕಳು ಪ್ರಾರ್ಥನಾ. ಅವಳನ್ನೇ ನೋಡುತ್ತಿದ್ದವನಿಗೆ ಮೋಡದ ಮರೆಯಲ್ಲಿ ಚಂದ್ರನ ದರ್ಶನವಾದಂತೆನಿಸಿತು. ಮನಸ್ಸು ತಂಪಾಯಿತು. ಹಾಗೆ ನನ್ಗೆಳ್ತಿ ಹಿಂಗಿದ್ರೇನೆ ಚಂದ. ಅವಳ ಕೆನ್ನೆ ಹಿಂಡಿ ಅಪ್ಪಿದಳು. ಬಾ ಈಗ ಟೈಮ್ ಆತು, ಹಾಸ್ಟೆಲ್ ಬಾಗ್ಲು ತೆಗ್ಯಾಕಿಲ್ಲ ಆಮ್ಯಾಕೆ. ಗೆಳತಿಯರಿಬ್ಬರೂ ಎದ್ದು ಹೊರಟರು. ಶರಶ್ಚಂದ್ರ ಅವರಿಗೆ ಕಾಣದಂತೆ ಇನ್ನೂ ಮರೆಯಾಗಿ ನಿಂತ. ಅಮ್ಮ, ನಾವೇನು ಬತ್ತೀವಿ, ಆಗಾಗ ಬತ್ತಾ ಇದ್ರೆ ನಿಮಗೇನು ತೊಂದರೆ ಆಗಕ್ಕಿಲ್ಲ ಅಲ್ವಾ ಕೇಳಿದಳು. ಅಯ್ಯೋ ಮುದ್ದಮ್ಮ, ನನಗೆಂಥ ತೊಂದರೆ, ಯಾವಾಗ ಬೇಕಾದರೂ ಬನ್ನಿಮ್ಮ, ಅವಳ ಮುಖ ಸವರಿ ಹೇಳಿದರು ಶಾರದಮ್ಮ. ಸಮಾಧಾನವಾಯಿತವಳಿಗೆ. ಹೌದು, ಕೇಳೋಕೆ ಮರ್ತೆ, ಏನು ಓದ್ತಿರೋದು ನೀವು, ಏನಿವತ್ತು ವಿಶೇಷ? ನಿನ್ನ ಹುಟ್ಟಿದಬ್ಬನ ಪ್ರಾರ್ಥನಾಳನ್ನು ಕೇಳಿದಳು ಅವಳ ಬಟ್ಟೆ ನೋಡಿ. ನನ್ನಮ್ಮ ನನ್ನ ಬಿಟ್ಟೋಗಿದ್ದ ದಿನಾನ ನಾನು ಹುಟ್ಟಿದ ದಿನ ಅಂತ ಆಚರಿಸೋಕ್ಕಿಲ್ಲ ಅಮ್ಮ. ನಾನು ಹುಟ್ಟಿದ್ನಲ್ಲ ಅಂದರೆ ಅಮ್ಮ ಬದುಕಿರ್ತಿದ್ರಲ್ವಾ. ಮತ್ತೆ ಭಾವುಕಳಾದಳು. ಅವರಿಗೂ ಬೇಸರವಾಯಿತು. ಅಯ್ಯೋ ಹುಚ್ಚಮ್ಮ, ನೀನು ಹುಟ್ಟಿಲ್ಲ ಅಂದಿದ್ರೂ ನಿಮ್ಮಮ್ಮ ಇರ್ತಿರ್ಲಿಲ್ಲ. ಭಗವಂತ ಪ್ರತಿಯೊಬ್ಬರಿಗೂ ಇಷ್ಟೇ ನಿಂಗೆ ಆಯಸ್ಸು ಅಂತ ಮೊದಲೇ ಬರೆದು ಕಳಿಸಿರ್ತಾನೆ. ಭೂಮಿ ಮೇಲಿನ ಋಣ ಮುಗಿದ ಮೇಲೆ ಎಲ್ಲರೂ ಹೋಗ್ತಾ ಇರಬೇಕಮ್ಮ. ನೀನು ಬೇಸರ ಮಾಡ್ಕೋಬೇಡ ಮುದ್ದಮ್ಮ. ನಿಮ್ಮಮ್ಮ ಮೇಲಿಂದ ನಿನ್ನ ನೋಡಿ ಬೇಸರ ಮಾಡ್ಕೋಬಾರ್ದಲ್ವಾ? ಹಂಗನ್ನಿ ಅಮ್ಮ, ನನಗೂ ಹೇಳಿ ಹೇಳಿ ಸಾಕಾಗೋಗೈತೆ. ಮಮತಾ ಗೆಳತಿಯನ್ನು ತಿವಿದಳು. ನಕ್ಕು ಬಿಟ್ಟಳು ಪ್ರಾರ್ಥನಾ. ಸಮಾಧಾನವಾಯಿತು ಇಬ್ಬರಿಗೂ. ಬರ್ತೀವಿ ಅಮ್ಮ. ಹೊರಟರು. ಎಲ್ಲವನ್ನೂ ಮರೆಯಲ್ಲಿಯೇ ನೋಡುತ್ತಿದ್ದ ಶರಶ್ಚಂದ್ರ. ಅವರು ಹೋಗಿ ಸ್ವಲ್ಪ ಹೊತ್ತಿನ ನಂತರ ಒಳಬಂದ. ಅಮ್ಮ ಚೆನ್ನಾಗಿದ್ದೀರಾ? ತಗೊಳ್ಳಿ, ಇಟ್ಟಿರಿ, ಮಕ್ಕಳಿಗೆ ಕೊಡ್ತೀನಿ ಆಮೇಲೆ. ತಾನು ತಂದಿದ್ದ ತಿಂಡಿ ಹಣ್ಣು ಎಲ್ಲವನ್ನೂ ಅವರ ಹತ್ತಿರ ಕೊಟ್ಟ. ಇವಾಗ ಬಂದ ಚಂದ್ರು. ಚೆನ್ನಾಗಿದ್ದೀನಿ ಕಣಪ್ಪ. ನೀನು, ರಂಗಜ್ಜ, ಶಾಂಭವಿ ಎಲ್ಲರೂ ಚೆನ್ನಾಗಿದ್ದೀರಾ? ಹ್ಞೂ ಅಮ್ಮ, ರಂಗಜ್ಜ ನಿಮ್ಮನ್ನು ಕೇಳಿದ್ದೀನಿ ಅಂದಿದ್ದಾರೆ. ಸ್ವಲ್ಪ ಮುಂಚೆ ಇಬ್ಬರು ಹುಡುಗಿರು ಬಂದಿದ್ರು ಕಣಪ್ಪ. ಎಷ್ಟು ಮುದ್ದಾಗಿದ್ರು ಅಂತೀಯಾ? ಪಾಪ ಅವರಲ್ಲಿ ಒಂದು ಹುಡುಗಿ ಅಮ್ಮಂದು ದಿನಕಾರ್ಯ ಅಂತ ಬಂದಿತ್ತು ಆಶ್ರಮಕ್ಕೆ. ಮಕ್ಕಳಿಗೆ ನನ್ನ ಕೈಲಾಗಿದ್ದನ್ನ ಕೊಡ್ತೀನಿ ಅಂತ ತಂದಿದ್ದನ್ನು ಕೊಟ್ಬಿಟ್ಟು ಹೋದರು. ಮಗುನ ನೋಡಿದ್ರೆ ಪಾಪ ಅನ್ನಿಸ್ಬಿಡ್ತು. ಇವತ್ತೇ ಅವಳ ಹುಟ್ಟಿದಬ್ಬ. ಅಮ್ಮನ ಕಾರ್ಯ. ಹೆಂಗಿರಬೇಡ ಅವಳ ಮನಸ್ಥಿತಿ. ದೇವರು ಯಾಕಿಂಗೆ ಅನ್ಯಾಯ ಮಾಡ್ತಾನೋ. ಎಲ್ಲ ಅವರವರು ಪಡ್ಕೊಬಂದಿದ್ದು ಅಷ್ಟೇ. ಭಾರವಾದ ಉಸಿರು ಬಿಟ್ಟರು. ಹೌದಾ ಅಮ್ಮ, ಪಾಪ, ಏನೂ ಗೊತ್ತಿಲ್ಲದವನಂತೆ ಮಾತನಾಡಿದ. ದೇವರು ಅದ್ಯಾಕೆ ಹಂಗೆ ಮಾಡ್ತಾನೋ. ಅವಳನ್ನೇ ನೆನೆದ. ಅವಳ ನೋವಲ್ಲಿ ತಾನು ಅನುಭವಿಸುತ್ತಿರುವ ನೋವನ್ನೇ ಕಂಡಂತಾಯಿತು ಅವನಿಗೆ. ತನಗೇ ಈ ವಯಸ್ಸಿನಲ್ಲಿ ಅಮ್ಮನ ಅನುಪಸ್ಥಿತಿ ಇಷ್ಟು ಕಾಡುವಾಗ ಅವಳು ಅಮ್ಮನ ಮುಖವನ್ನೇ ನೋಡಿಲ್ಲ. ಇನ್ನೂ ಪ್ರೀತಿ ದೂರದ ಮಾತು. ಅವಳು ಯಾರ ಪ್ರೀತಿ ಪಡೆಯೋಕ್ಕೂ ತನಗೆ ಯೋಗ್ಯತೆ ಇಲ್ಲ ಅಂದಾಗ ತನಗೆ ಯಾರೋ ಹೃದಯಕ್ಕೆ ಏರಿದಷ್ಟು ನೋವಾಯಿತು. ಅವಳ ಹತ್ತಿರ ಹೋಗಿ ಅವಳನ್ನು ಅಪ್ಪಿಕೊಂಡು ಕಣ್ಣೀರು ತೊಡೆದು, ಅಳಬೇಡ ಪ್ರಾರ್ಥನಾ, ನಿಂಗೆ ನಾನಿದ್ದೀನಿ, ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಎಂದು ಹೇಳಿಬಿಡುವ ಅನಿಸಿಕೆ ಬಲವಾಗಿತ್ತು. ಅವಳು ಸೆರಗು ಸೊಂಟಕ್ಕೆ ಸಿಕ್ಕಿಸಿ ಆಡುವಾಗ ಅವಳ ದೇಹದ ಸಿರಿ ತನ್ನ ಮೈ ಮನಸ್ಸನ್ನು ಬಿಸಿಯೇರಿಸಿಬಿಟ್ಟಿತ್ತು. ಹೋಗಿ ಅಪ್ಪಿಬಿಡಲೇ ಅನಿಸಿಬಿಟ್ಟಿತ್ತು. ಯಾಕೆ ಹೀಗೆ? ಅಸಲಿಗೆ ತಾನು ಅವಳಿಂದ ಬಯಸುತ್ತಿರುವಾದರೂ ಏನು? ಅವಳ ಅನುಕಂಪ, ಅವಳ ಮಮತೆ, ಅವಳ ಪ್ರೀತಿ, ಅಥವಾ ತಾನು ದೈಹಿಕವಾಗಿ ಅವಳನ್ನು ಬಯಸುತ್ತಿದ್ದೇನೆಯೇ? ಅಂತಹ ಯೋಚನೆಯೇ ಅಸಹನೀಯ ಎನಿಸಿ ತಲೆ ಒತ್ತಿ ಕುಳಿತುಬಿಟ್ಟ ಶರಶ್ಚಂದ್ರ. ಛೀ, ಹಾಗೇನೂ ಇರಲಾರದು. ಇರಲ್ಲ.
ಈ ವಯಸ್ಸಿನಲ್ಲಿ ತಾನು ಅಂತಹ ಯೋಚನೆಯನ್ನು ಕೂಡ ಮಾಡಲು ಸಾಧ್ಯವಿಲ್ಲ. ತಪ್ಪು ಅದು. ತಪ್ಪೇನು? ಅಪರಾಧ ಅದು ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಬಯಸುವುದು ಅಪರಾಧವಲ್ಲದೆ ಮತ್ತೇನು? ಯಾಕೆ ಅಪರಾಧವಾಗುತ್ತದೆ? ನಾನು ಮನುಷ್ಯನೇ ಅಲ್ಲವೇ? ನನಗೂ ಆಸೆ ಆಕಾಂಕ್ಷೆಗಳಿಲ್ಲವೇ? ವಯಸ್ಸಿನ ಅಂತರವಿದ್ದರೇನಾಯಿತು? ಅವಳನ್ನು ನಾನು ಬಯಸುವುದರಲ್ಲಿ ತಪ್ಪೇನಿದೆ? ಯಾಕೆ ತಪ್ಪಿಲ್ಲ? ಅವಳಿನ್ನೂ ಚಿಕ್ಕ ವಯಸ್ಸಿನ ಹುಡುಗಿ. ನೀನು ಅವಳ ವಯಸ್ಸಿಗಿಂತ 2ರಷ್ಟು ಹೆಚ್ಚಿನ ವಯಸ್ಸಿನವನು. ಮುಂದೆ ಅವಳಿಗೆ ಈ ಸಮಾಜ ಏನೆನ್ನಬೇಡ, ಅವಳ ಭವಿಷ್ಯ ಏನಾಗಬೇಡ. ವಯಸ್ಸೂ ಒಂದು ಸಮಸ್ಯೆಯೇ? ನಾನು ಅವಳನ್ನು ನನ್ನ ಪ್ರಾಣಕ್ಕಿಂತ ತನ್ನ ಯೋಚನೆಯ ಧಾಟಿಗೆ ಬೆಚ್ಚಿಬಿದ್ದ ಶರಶ್ಚಂದ್ರ. ಎಂತಹ ಯೋಚನೆ ತನ್ನದು! ಛೆ! ತಲೆ ವಿಪರೀತ ಸಿಡಿಯ ಹತ್ತಿತು ಅವನಿಗೆ. ಚಂದ್ರು, ಏನಾಯ್ತು? ತಲೆ ನೋಯ್ತಾ ಇದೆಯಪ್ಪ? ಕಾಫಿ ತರೋಕ್ ಹೇಳಾ? ಶಾರದಮ್ಮ ಅವನ ಪಕ್ಕ ಬಂದು ಕುಳಿತರು. ಅಮ್ಮ, ನಾನು ನಿಮ್ಮ ಮಡಿಲಲ್ಲಿ ಮಲಗ್ಲಾ? ಅಯ್ಯೋ ನನ್ನಪ್ಪ, ಅದಕ್ಯಾಕೆ ಕೇಳಬೇಕು, ಬಾ. ಅವರ ಮಡಿಲಲ್ಲಿ ಮಲಗಿದ ಶರಶ್ಚಂದ್ರ